ಫ್ರೆಂಡ್ಸ್, ಇವತ್ತು ನಾವು ವಾಟ್ಸಾಪ್ನ ಲ್ಯಾಪ್ಟಾಪ್ಗೆ ಅಥವಾ ಬೇರೆ ಯಾವುದಾದ್ರೂ ಡಿವೈಸ್ಗೆ ಹೇಗೆ ಹಾಕ್ಕೊಳ್ಳೋದು ಅಂತ ಕಲ್ತ್ಕೊಳ್ಳೋಣ. ಫಸ್ಟ್ ಏನು ಮಾಡಬೇಕು, ನಮ್ಮ ಮೊಬೈಲ್ನಲ್ಲಿರೋ ವಾಟ್ಸಾಪ್ ಇದೆಯಲ್ಲ ಅದನ್ನ ಓಪನ್ ಮಾಡ್ಕೋಬೇಕು. ಇಂಟರ್ನೆಟ್ ಆನ್ ಇರಬೇಕು. ಆಮೇಲೆ ನಮ್ಮ ಮೊಬೈಲಲ್ಲಿ ವಾಟ್ಸಾಪ್ ಇರುತ್ತಲ್ಲ, ಅದರಲ್ಲಿ ಮೇಲ್ಗಡೆ 3 ಡಾಟ್ಸ್ನ ಕ್ಲಿಕ್ ಮಾಡಿದ್ರೆ ಲಿಂಕ್ಡ್ ಡಿವೈಸಸ್ ಅಂತ ಬರುತ್ತೆ. ಆ ಲಿಂಕ್ ಡಿವೈಸ್ನ ಓಪನ್ ಮಾಡ್ಕೋಬೇಕು. ಮತ್ತು ನಮ್ಗೆ ಯಾವ್ದ್ರಲ್ಲಿ ವಾಟ್ಸಾಪ್ ಬೇಕೋ ಆ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಇನ್ನೊಂದು ಮೊಬೈಲ್ ಆಗಿರ್ಬೋದು ಅಥವಾ ಎನಿ ಅದರ್ ಡಿವೈಸ್. ನಾವು ಇವಾಗ ಲ್ಯಾಪ್ಟಾಪ್ ಅಂತ ಎಕ್ಸಾಂಪಲ್ ಇಟ್ಕೊಳ್ಳೋಣ. ಆ ಲ್ಯಾಪ್ಟಾಪ್ನಲ್ಲಿ ನಾವು ವಾಟ್ಸಾಪ್ ವೆಬ್ಗೆ ಓಪನ್ ಮಾಡಬೇಕು. ಆ ವಾಟ್ಸಾಪ್ ವೆಬ್ನ ಓಪನ್ ಮಾಡಿದಾಗ ಅಲ್ಲಿ ನಮಗೆ ಸ್ಕ್ಯಾನ್ ಮಾಡೋಕ್ಕೆ ಒಂದು QR ಕೋಡ್ ಸಿಗತ್ತೆ. ನಾವು ಮೊಬೈಲಿಂದ ಆ QR ಕೋಡು, ಲ್ಯಾಪ್ಟಾಪ್ನಲ್ಲಿರೋ QR ಕೋಡನ್ನ ಸ್ಕ್ಯಾನ್ ಮಾಡಿದ ತಕ್ಷಣ ಲ್ಯಾಪ್ಟಾಪ್ಗೆ ನಮ್ಮ ವಾಟ್ಸಾಪು ಟ್ರಾನ್ಸ್ಫರ್ ಆಗೋಗ್ಬಿಡತ್ತೆ. ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಆಮೇಲೆ ನಮ್ಗೆ ಸಪೋಸ್ ಬೇಡ ಅಂದರೆ ಮೊಬೈಲಿಂದಾನೇ ನಾವು ಲಾಗೌಟ್ ಆಗ್ಬೋದು. ಲಿಂಕ್ಡ್ ಡಿವೈಸ್ 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಲಿಂಕ್ಡ್ ಡಿವೈಸಸ್ನಲ್ಲಿ ಯಾವ್ದು ಲಿಂಕ್ ಆಗಿರುತ್ತೋ ಅದು ಬರ್ತಾ ಇರುತ್ತೆ. ಅಲ್ಲಿ ನಾವು ಬೇಡ ಅಂತಲೂ ಸೆಲೆಕ್ಟ್ ಮಾಡಿಕೊಂಡ್ರೆ ಲಿಂಕ್ಡ್ ಡಿವೈಸಸ್ ಲಾಗೌಟ್ ಆಗುತ್ತೆ. ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ದಿಸ್ ವಿಡಿಯೋ is useful for most of you. Okay, then take care and bye-bye.